ಫಸ್ಟ್ ಅವ್ರು ಒಂದು ಪಾಸ್ ಕೊಟ್ರಲ್ಲ, ಅಲ್ಲೇ ಗೊತ್ತಾಯ್ತು ನನಗೆ ಎಷ್ಟದ ನಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಯೋಗ್ಯತೆ ಅಂತ ಹೇಳಿ. ನಮ್ಮ ಅಜಯ್ ರಥ್ ಅವ್ರು ಇದ್ದಾರೆ, ಮತ್ತೆ ನಮ್ಮ ಜೊತೆ ಇನ್ನೊಬ್ರು ನಮ್ಮ ಪ್ರೀತಿಯ ಇವರು ಬಂದಿದ್ದಾರೆ ಅಲ್ಲಿಂದ. ನಮ್ಮ ಪ್ರೀತಿಯ ಅವರು ಅಲ್ಲೇ ಗೊತ್ತಾಯ್ತು, ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ ಅಂತ. ಇದೆಲ್ಲ ಡೈವರ್ಟ್ ಮಾಡೋದಿದೆ, ಯೂಶಲಿ ಪೊಲಿಟಿಷಿಯನ್ಸ್ ಮಾಡ್ತಾರೆ. ನಮ್ಮ ಜೊತೆ ಇವತ್ತಿನ ದಿವಸ ಇರ್ತಕ್ಕಂಥ ಅವ್ರ ಹೆಸರು ಯಾರ್ದು ಗೊತ್ತಿರಲ್ಲ, ಹಿಂದ್ ಪಿ ಎ ಬಂದ್ ಕಿವಿ ಹೇಳೋಗ್ತಿರ್ತಾನೆ. ಅಲ್ಲಿವರೆಗೂ ನಮ್ಮ ಪ್ರೀತಿಯ, ನಮ್ಮ ಅಚ್ಚುಮೆಚ್ಚಿನ ಅಚ್ಚುಮೆಚ್ಚಿನ ಮತ್ತಿನ್ನೊಂದು ಅಲ್ಲೆರಡು ಬಹಳ ಖುಷಿ ಆಯ್ತು ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ರು ಸೋಮಂತ್ ಅವರು. ಫಸ್ಟ್ ಹೆಂಗೆ ಬಿಟ್ಟು ಆಯ್ತಂದ್ರೆ ಫೋನ್ ಮಾಡಿದ್ರು, ಹಿಂಗೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಮೇಲೆ ಮೂವಿ ಮಾಡ್ತಾ ಇದೀವಿ, ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ತರ ಅಂದ್ರೆ. ನನಗೆ ಎಕ್ಸ್ಪೆರಿಮೆಂಟಲ್ ಅಂದ್ರೆ ಶಾಕ್ ಆಯ್ತು. ಯೂಶಲಿ ಈ ಎಕ್ಸ್ಪೆರಿಮೆಂಟಲ್ ಮೂವಿ ಅಂದ್ರೆ ಈ ನಾಯಿಗಳ ಮೇಲೆ, ಬೆಕ್ಕಿನ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಇಲ್ಲ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಏನಾರ ಇರ್ತಾವಲ್ಲ ಅಂಥದ್ರ ಮೇಲೆ ಮಾಡಿರ್ತಾರೆ. ಆಮೇಲೆ ಈ ಥಾಟ್ ಓಕೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸು ಒನ್ ಟೈಪ್ ಹಂಗೆ ಈಗ ಯೂಶಲಿ. ನಾ ಫಸ್ಟ್ ಯಾವ ಮನೆಗೂ ನಾ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಅಂದ್ರೆ ಮಾಡನ್ನಲ್ಲ, ಯಾಕೆ ಇಂಜಿನಿಯರಿಂಗ್ ಮಾಡಲ್ಲ ಅಂತ ಕೇಳ್ತಾರೆ. ಹೌ ಮೆನಿ ಆಫ್ ಯು ಗೈಸ್ ಆರ್ ಇಂಜಿನಿಯರ್ಸ್? ಎಷ್ಟು ಜನ ಇಂಜಿನಿಯರ್ಸ್? ಒಂದು ಲೌಡ್ ಚೇರ್ ಹಾಕಿ. ಇಂಜಿನಿಯರ್ಸ್ ನೋಡ್ರಿ, ಅಷ್ಟೇ ಇಂಜಿನಿಯರಿಂಗ್ ಮಾಡತಾನೆ ಅಷ್ಟೇ ಎನರ್ಜಿ. ಏನ್ ಸರ್ ಇಂಜಿನಿಯರಿಂಗ್ ಮಾಡಿದವ್ರು ಇಂಜಿನಿಯರಿಂಗ್ ಬಿಟ್ಟು ಎಲ್ಲ ಮಾಡ್ತಾರೆ ಸರ್, ಎಲ್ರು ಅದೇ. ಮತ್ತೆ ಇಲ್ಲಿ ನ್ಯೂಸ್ ಚಾನೆಲ್ ಅವರು ಎಷ್ಟು ಜನ, ನನಗೆ ಬಹಳ ಭಯ. ಫಸ್ಟ್ ಆಫ್ ಆಲ್ ಎಲ್ಲಿ ಬ್ರೇಕಿಂಗ್ ನ್ಯೂಸ್ ಹೇಳುತ್ತಲ್ಲೋ ಇದ್ರೊಳಗೆ ಗದ್ದಲ್ದಾಗ ನಂದೇನು ಬ್ರೇಕ್ ಮಾಡ್ತಾರೆ ಅಂತ ಹೇಳಿ. ಬಟ್ ಬಹಳ ಖುಷಿ ಆಯ್ತು ಇಷ್ಟೊಂದು ಜನ ನ್ಯೂಸ್ ಚಾನೆಲ್ ಅವರು ಬಂದಾರ. ಸೊ ಅವರು ಹೇಳಿದ್ರು ಹಿಂಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ ಮೂವಿ ಮಾಡತ್ತೀವಿ, ಸೊ ನೀವು ಒಂದ್ ಸ್ವಲ್ಪ ಸ್ಟ್ಯಾಂಡ್ ಅಪ್ ಕಾಮಿಡಿ ಬಿಟ್ಟು ಬರೀರಿ ಅಂದ್ರು. ನಾನು ಏನ ಇವರು ಜೋಕ್ ಮಾಡಬಹುದು ಬಿಡು ಅಂತೇಳಿ ಸುಮ್ಮನೆ ಅಂದೆ. ಆಮೇಲೆ ಸೈಡಿಗೆ ಕರೋದು, ಸೊ ಬನ್ನಿ ಒಂದು ಸ್ವಲ್ಪ ಪೇಮೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರೆ ನಾ ಫಸ್ಟ್ ಒಪ್ಕೊಂಡ್ಬಿಟ್ಟೆ. ಯಾಕಂದ್ರೆ ನಾವು ಈಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಆರ್ಟಿಸ್ಟ್ ಹೆಂಗಂದ್ರೆ ಪೇಮೆಂಟ್ ಜಾಸ್ತಿ ಹೇಳಿದಾರೆ ಅಂದ್ರೆ ನಾವು ಒಪ್ಕೊಳ್ಳಲ್ಲ, ಯಾಕಂದ್ರೆ ನಮ್ಗೆ ಡೌಟ್ ಬರ್ತದೆ. ಯಾಕಂದ್ರೆ ನಮ್ಗೆ ಯಾರು ಅಷ್ಟು ರೊಕ್ಕ ಕೊಟ್ಟು ಕರ್ಸಿ ನಗಕ್ಕೆ ಯಾರು ರೆಡಿ ಇರಲ್ಲ. ಯೂಶಲಿ ನಾವು ಯಾವ್ದಾರ ಶೋ ರಿಜೆಕ್ಟ್ ಮಾಡ್ಬೇಕಾಗಿತ್ತ ನಾ ಬರಲ್ಲ ಸರ್ ಅನ್ನಲ್ಲ, ಜಾಸ್ತಿ ಪೇಮೆಂಟ್ ಹೇಳ್ತೀವಿ, ಅವರೇ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ದಟ್ ಈಸ್ ಹೌ ನಾವು ಕೆಲಸ ಮಾಡೋದು ಇಲ್ಲಿ. ಇಂಜಿನಿಯರ್ಸ್, ನಾನು ಇಂಜಿನಿಯರಿಂಗ್ ಮಾಡಿದ್ದೆ. ನಾನು ಆಬ್ವಿಯಸ್ಲಿ ಇಂಜಿನಿಯರಿಂಗ್ ಮಾಡೋದು. ಬೆಂಗಳೂರಿಗೆ ಬಂದಿವಿ ಅಂದ್ರೆ ಇಂಜಿನಿಯರಿಂಗ್ ಮಾಡಲಿಲ್ಲ ಅಂದ್ರೆ ಬೆಂಗಳೂರೊಳಗೆ ಬಿಡಲ್ಲ ನಮ್ಗೆ. ಇಂಜಿನಿಯರಿಂಗ್ ಮಾಡೀನಿ. ನಾ ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ. ನಿಮ್ಗೆ ಗೊತ್ತಾ, ಸದ್ಯಕ್ಕೆ ನಾ ವರ್ಕ್ ಫ್ರಮ್ ಹೋಮ್. ನಮ್ಮ ಮ್ಯಾನೇಜರ್ ಪ್ರಕಾರ ನಾ ಈಗ ಕೆಲಸ ಮಾಡಕತ್ತೀನಿ. ಏನ್ ಕೆಲಸ? ಇಲ್ಲಿ ಕೆಲಸ ಮಾಡತ್ತೀನಿ. ಇವ್ರು ಹೇಳಿದ್ರಲ್ಲ ಬರೋ ಮುಂದೆ ಅಜಯ್ ಹೇಳಿದ್ರು ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡು ಒಂದಿಷ್ಟು ಆಕ್ಸಿಡೆಂಟು ಇದು ಡಾಡ್ಜ್ ಆದ್ವು ಅಂತ ಹೇಳಿ. ಸೊ ಆಕ್ಚುಲಿ ಬೆಂಗಳೂರೊಳಗೆ ಒಂದು ಟ್ರಾಫಿಕ್ ಸಮಸ್ಯೆ ಐತೆ, ಹೌದಲ್ಲ? ಎಷ್ಟು ಜನ ಒಪ್ತೀರಿ ಮಾತನ್ನ? ಬೆಂಗಳೂರೊಳಗೆ ಟ್ರಾಫಿಕ್ ಒಳಗೆ ನಿಂತು ಬಹಳ ತಲೆ ಕೆಟ್ಟೋಗ್ಬಿಡ್ತದೆ. ಸಿಲ್ಕ್ ಬೋರ್ಡ್ ಅಂತೇಳಿ ಒಂದು ಸಿಗ್ನಲ್ ಅದು, ಗೊತ್ತಾ? ಇಟ್ ಈಸ್ ನಾಟ್ ಸಿಲ್ಕ್ ಬೋರ್ಡ್, ಇಟ್ ಈಸ್ ಸ್ಪೈಡರ್ ನೆಟ್. ಒಳಗೆ ಹೋದ್ರೆ ಮುಗೀತು, ವಾಪಸ್ ಬರಲ್ಲ ನೀವು. ನಾನು ಅಲ್ಲಿ ನಿಂತು ಬಹಳ ನಂಗೆ ಟೆನ್ಷನ್ ಆದಾಗ ಒಬ್ರು ಸ್ವಾಮಿ ಹತ್ರ ಹೋದೆ, ಬಿಡದಿಯಲ್ಲಿ ಅಂದ್ರೆ ಆ ಸ್ವಾಮಿ ಅಲ್ಲ, ಬೇರೆಯವರು, ಇನ್ನೊಬ್ರು ನಮ್ಮೂರ್ ಕಡೆಯವರು. ಅವ್ರ ಹತ್ರ ಹೋಗಿ ಹೇಳಿದೆ, ಸಾಹೇಬ್ರ ನಾ ಹಿಂಗ ಸಿಗ್ನಲ್ದಾಗ ನಿಂತಂದು ಟೆನ್ಷನ್ ಆಗ್ಬಿಟ್ಟದ, ಏನ್ ಮಾಡ್ಲಿ ಅಂದ್. ಸಿಗ್ನಲ್ದಾಗ ನಿಂತಾಗ ಟೈಮ್ ವೇಸ್ಟ್ ಮಾಡ್ಬಿಡು ಕಾರ್ತಿಕ್, ನೀನು ಟೈಮ್ ಯುಟಿಲೈಸ್ ಮಾಡು, ಏನಾದ್ರು ಬರಿ ಅಂದ್ರು. ನಾನು ಬರ್ದೆ. ಏನ್ ಬರ್ದೆ? ಸಿಗ್ನಲ್ ನಿಂತಾಗ ಅವಳ ಕಂಡಾಕ್ಷಣ ನನಗಾಯ್ತು ಮೊದಲ ನೋಟದ ಪ್ರೇಮ. ವಾವ ಅನ್ಬೇಕು ನೀವು. ಸಿಗ್ನಲ್ಲಿನಲ್ಲಿ ಅವಳ ಕಂಡಾಕ್ಷಣ ನನಗಾಯ್ತು ಮೊದಲ ನೋಟದ ಪ್ರೇಮ. ಹತ್ತಿರ ಬಂದು ಕೆನ್ನೆ ಸವರಿ ಅವಳೆಂದಳು ಕಾಸು ಕೊಡ ಮಾಮ. ಎಲ್ಲಿ ಕೊಡ್ತೀರಿ ಕಾಸು? ಇದು ಯಾವ ಟೈಮ್? ಡಿಮಾನಿಟೈಸೇಷನ್ ಟೈಮ್. ಜನವರಿ ಹೊಡೆದವ್ರು ಬಿಟ್ಟು ₹1 ಇಲ್ಲ ನನ್ನ ಹತ್ರ. ಏನ್ ಮಾಡ್ತೀರಿ ಇಂಥ ಪರಿಸ್ಥಿತಿ? ಯಾಕಂದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ ಇದು, ನಾವು ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಸಿಗ್ನಲ್ದು. ಯಾಕಂದ್ರೆ ಇಲ್ಲಿ ಹೆಜ್ಜೆಗೆ ಒಂದೊಂದು ಸಿಗ್ನಲ್. ನಾವೊಂದು ಸಿಗ್ನಲ್ ದಾಟಿ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಇನ್ನೊಂದು ಸಿಗ್ನಲ್ಗೆ ಹೋಗ್ತೀವಿ. ಟ್ರ್ಯಾಪ್ ಅದು. ನಮ್ಮೂರಾಗ ಹಂಗಲ್ಲ, ನಮ್ಮೂರಾಗ ಸಿಗ್ನಲ್ ಇರಲ್ಲ. ಸಿಗ್ನಲ್ ಇದ್ರೂ ಅದು ಕಲ್ ತಗೊಂಡು ಹೊಡೆದಾಕ್ಬಿಡ್ತೀವಿ ನಾವು. ಇಲ್ಲ ಚಂದ ಇತ್ತಂದ್ರೆ ಲೈಟ್ ತಗೊಂಬಂದ್ ಮನೆಯೊಳಗೆ ಡೆಕೋರೇಷನ್ ಹಾಕ್ಬಿಡ್ತೀವಿ. ಅಂತ ಸಿಚುವೇಶನ್. ನಂದು ನಾರ್ತ್ ಕರ್ನಾಟಕ. ಎಷ್ಟು ಜನ ನಾರ್ತ್ ಕರ್ನಾಟಕದವ್ರು ಇದೀರಿ? ಏನ್ ಸೌಂಡೇ ಇಲ್ಲ? ಇದಾರ ಸರ್, ಏನು ನೀವು ಹಿಂದೆ ತಿರುಗಿ ನೋಡಿ, ಮೆಜಾರಿಟಿ ನಮ್ ಕಡೆ ಅವರೇ. ಸೌಂಡ್ ಇಲ್ಲ. ಯಾಕಂದ್ರೆ ನೀವೆಲ್ಲ ಸೌತ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದು ಸಾಫ್ಟ್ ಆಗ್ಬಿಟ್ರಿ ನೀವು. ಸಾಫ್ಟ್ ಆಗಿರಿ ನೀವು. ನಮ್ ನಾರ್ತ್ ಕರ್ನಾಟಕ ಹಿಂಗ್ ಕೇಳ್ರಿ ನೀವು, ಯಾರಪ್ಪ ನಾ 3 ಅಂತ ಹೆಂಗ್ ಕೂತ ಹೊಡಿತಾರ ಗೊತ್ತೇನು? ಅವ್ರ ರೂಫೇ ಮೇಲೆ ಹಾರೋಗ್ಬೇಕು. ಅದ್ರ ಸಲುವಾಗಿ ಒಂದು ಕವಿತೆ ಬರೆದಿದ್ದೆ ನಾನು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ. ವಾವ ಅನ್ಬೇಕು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡೋರು ಮೌನ. ಉತ್ತರ ಕರ್ನಾಟಕದವರು ತಲೆ ಕೆಟ್ಟರೆ ಹೋಗೋ ನಿಮ್ ಮೌನ, ಹೋಗೋ ನಿಮ್ ಮೌನ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸು. ಈಗ ನಾವು
ಸರ್ಗೆ ಪ್ರಶ್ನೆ ಕೇಳಬೇಕು. ನಿಮ್ಗೆ ಹೆಂಗೆ ಅನಿಸ್ತು ಸರ್? ಒಂದು ಮೈಕ್ ಕೊಡಿ ಸರ್ಗೆ ದಯವಿಟ್ಟು. ಆಮೇಲೆ ಬನ್ನಿ ಸರ್. ಹಲೋ. ಏನಕ್ಕೆ ಸರ್ ನಿಮಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲ್ಲ, ಫಸ್ಟ್ ರ್ಯಾಂಕ್ ರಾಜ ಆಗಿದ್ರಿ, ಅಲ್ಲಿ ಡೈರೆಕ್ಟ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ವಾಟ್ ಎ ಡಿಗ್ರೇಡ್. ಎಲ್ಲರಿಗೂ ನಮಸ್ಕಾರ. ಇಲ್ಲ, ಫಸ್ಟ್ ಸುಮಂತ್ ಬಂದ್ ಕತೆ ಹೇಳಿದಾಗ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿನು, ಬಟ್ ಒಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಇತ್ತು ಅದ್ರಲ್ಲಿ, ಖುಷಿ ಆಯ್ತು. ಈ ತರದ್ದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬಗ್ಗೆ ಯಾರು ಪಿಕ್ಚರ್ ಮಾಡಿಲ್ವಲ್ಲ, ಇದ್ಯಾಕೆ ನಾವು ಮಾಡಬಾರ್ದು? ಯಾಕಂದ್ರೆ ಜನಗಳಿಗೆ ಇವತ್ತು ಸ್ಟ್ರೆಸ್ಫುಲ್ ಇದ್ದಾರೆ, ಅವ್ರಿಗೆ ನಗಿಸ್ಬೇಕು, ನಾವು ಅಳಿಸ್ಬಾರ್ದು, ನಗಿಸಿ ಅವ್ರನ್ನ ಖುಷಿಲ್ ತಗೊಂಡು ಹೋಗ್ಬೇಕು. ಅವ್ರು ಹೇಳ್ದಾಗ ಕತೆ ಖುಷಿ ಆಯ್ತು. ಆಮೇಲೆ ನಾನು ಎಲ್ಲೂ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಶೋ ನೋಡಿರ್ಲಿಲ್ಲ. ನಿನ್ನೆ ಹೋಗಿದ್ದೆ ನಮ್ಮ ಅಜಯ್ ರಾಥೋಡ್ ಶೋ, ನಿನ್ನೆ ಕೋರ್ಮಂಗ್ಲ ಹೋಗಿ 1 hour ನಮ್ಗೆ ಗೊತ್ತಿಲ್ಲ ನಗ್ತಾ ಇದ್ವಿ. ಖುಷಿ ಆಯ್ತು. ಹೌದು, ಜನಗಳೊಂದು ಈ ಇವತ್ತಿನ ಸ್ಟ್ರೆಸ್ ಲೈಫ್ ಅಲ್ಲಿ ನೀವು ಹೇಳಿದ್ರಿ ಟ್ರಾಫಿಕ್ ಅಂತ ಬೆಂಗಳೂರಲ್ಲೆಲ್ಲ, ಆ ಸ್ಟ್ರೆಸ್ ಲೈಫ್ ಅಲ್ಲಿ 1 hour ಕಾಮಿಡಿ ಕೊಟ್ರೆ ಜನ ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅನ್ನಿಸ್ತು. ಸೊ ಈ ಫಿಲ್ಮ್ ಅಲ್ಲೂ ಆ ಸ್ಟೋರಿ ಹೇಳಿದಾಗ ನನಗೆ ಇದರಲ್ಲೂ ಒಂದೇನೋ ಜನಗಳಿಗೆ ಖುಷಿ ಕೊಡ್ಬೋದು ಅನ್ನಿಸ್ತು. ಓಕೆ, ಅಂದ್ರೆ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರೋಲ್ ಮಾಡ್ತೀನಿ ಅಂತ ನಿಮ್ ತಾಯಿ ಹೇಳಿದಾಗ ಅವ್ರು ಹೆಂಗಂದ್ರು? ಯಾಕಂದ್ರೆ ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗ್ತೀನಿ ಅಂದಾಗ, ಕಾಮಿಡಿಯನ್ ಆಗ್ತೀನಿ ಅಂದಾಗ ನಮ್ಮ ಅಮ್ಮ ಏನ್ ಹೇಳಿದ್ರು ಗೊತ್ತಾ? ಬೇಡ, ಜನ ಎಲ್ಲ ನಗ್ತಾರೆ ಅಂದಿದ್ರು. ಇಲ್ಲ, ಜನಗಳನ್ನ ನಗ್ಸ್ಬೇಕು ನಾವು, ಅದವ್ರಿಗೆ ಗೊತ್ತಿರಲ್ಲ. ನಿಮ್ಮ ನಮ್ಮಂಗೆ ಏನ್ ಹೇಳಿಲ್ಲ, ಅವ್ರಿಗೆ ಪಿಕ್ಚರ್ ಮಾಡೋದು ಅಂದ್ರೆ ಖುಷಿ, ಕತೆ ಅವ್ರ ಥಿಯೇಟರ್ ಅಲ್ಲಿ ಹೋಗಿ ನೋಡೋದು. ಓಕೆ ಓಕೆ ಓಕೆ. ಸೊ ಈ ಸಿನಿಮಾಲ್ ಸರ್, ಈ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂದ್ರೆ ನಾನು ಜಾಸ್ತಿ ಕೇಳಿದ್ರೆ ಮತ್ತೆ ಕಥೆನೇ ಕೇಳ್ದಂಗೆ ಆಗ್ತದೆ, ಫ್ರೀಯಾಗಿ ಎಲ್ರಿಗೂ ಕಂಟೆಂಟ್ ಸಿಕ್ಬಿಡುತ್ತೆ. ಬೇಡ, ಹೆಂಗ ಸರ್ ನಿಮ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಇದು ಮಾಡ್ಬೇಕಂದ್ರೆ, ಹ್ಯಾವ್ ಯು ಎವರ್ ಫೆಲ್ಟ್ ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗೋದು ಕಷ್ಟನೋ ಈಸಿನೋ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು? ಏನಾದ್ರು ನನಗೆ ಫಸ್ಟ್ ಆಫ್ ಆಲ್ ಯಾವ್ದೇ ಕ್ಯಾರೆಕ್ಟರ್ ಮಾಡೋದಕ್ಕೆ ಒಂದು ಡಿಫ್ರೆಂಟ್ ಆಗಿರ್ಬೇಕು, ಅದು ಹೊಸ ತರ ಇರಬೇಕು, ಹೊಸ ಜನಗಳಿಗೆ ಏನು ಗೊತ್ತಿಲ್ಲದನ್ನ ನಾವು ಮೂವಿಲಿ ತೋರಿಸ್ಬೇಕು. ಹಾಗಾಗಿ ಈ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನಾನು ನೋಡಿರ್ಲಿಲ್ಲ. ನಾನು ನಮ್ಮ ಡೈರೆಕ್ಟ್ರು ಯೂಟ್ಯೂಬ್ ಲಿಂಕ್ಗಳನ್ನ ಡೈಲಿ ನೋಡಿ ಸರ್ ಅಂತ ಶೋಗಳಿಗೂ ಕರಿತೀವಿ, ಕರೆಯಕ್ಕೆ ಹೋಗಕ್ ಆಗ್ತಾ ಇಲ್ಲ. ಯಾಕೆ ನೆಕ್ಸ್ಟ್ ವೀಕ್ ನಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಶೂಟ್ ಇರೋದ್ರಿಂದ ನಾನು ನೋಡ್ಲೇಬೇಕಿತ್ತು ಶೋನ. ಸೊ ನನ್ನೇ ಅದನ್ನ ನೋಡ್ಕೊ ಬಂದೆ, ಖುಷಿ ಆಯ್ತು. ಸೊ ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಅಲ್ಲ, ನಿಮ್ಗೊಂದು ಅಡ್ವಾಂಟೇಜ್ ಸರ್, ಇವಾಗ ನೀವು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ರೋಲ್ ಪ್ಲೇ ಮಾಡತ್ತೀರಿ. ಸೊ ಇಫ್ ಯು ಟೆಲ್ ಅ ಜೋಕ್, ಯಾರೋ ನಗ್ಲಿಲ್ಲ ಅಂದ್ರೆ ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಲ್ಲ, ಬರೀ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು, ಮ್ಯಾನೇಜ್ ಮಾಡ್ಬೋದು. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್.